ಎಂಎಲ್ಸಿ ಮಾಡಿಸೋದಾಗಿ ಕೋಟಿ ಕೋಟಿ ಹಣ ವಂಚನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮಾಧ್ಯಮ ಸಲಹೆಗಾರನಿಂದ ಆಗಿರುವಂತಹ ವಂಚನೆ ಇದು. ಪ್ರಮುಖ ರಾಜಕಾರಣಿಗಳ ಜೊತೆಗಿನ ಫೋಟೋವನ್ನ ಬಳಸಿಕೊಂಡು ಬಂಡವಾಳವನ್ನ ಮಾಡಿದ್ದಾರೆ. ಮಂಗಳೂರು ಮೂಲದ ಮಹಿಳೆಗೆ ಬೆಂಗಳೂರಿನಲ್ಲಿ ದೋಖ ಹಾಕಲಾಗಿದೆ. 5 ಕೋಟಿ ಬೇಡಿಕೆಯನ್ನ ಇಟ್ಟು ಕೊನೆಗೆ 1 ಕೋಟಿಗೆ ಫೈನಲ್ ಅನ್ನ ಮಾಡಲಾಗಿದೆ. ಯರಿಸ್ವಾಮಿ ಎಂಬಾತನ ಮೇಲೆ ಗಂಭೀರವಾದ ಆರೋಪ ಕೇಳಿಬಂದಿದೆ. ವಿವಿಧ ಹಂತಗಳಲ್ಲಿ ಒಟ್ಟು 1.5 ಕೋಟಿ ರೂಪಾಯಿಯನ್ನ ಈ ಆರೋಪಿ ಆ ಮಹಿಳೆಯಿಂದ ಪಡೆದುಕೊಂಡಿದ್ದಾನೆ. ಎಐಸಿಸಿ ನಾಯಕರ ಭೇಟಿ ಅಂತ ಹೇಳಿ ದೆಹಲಿಗೂ ಕೂಡ ಈ ವಂಚಕ ಆಕೆಯನ್ನ ಕರೆದುಕೊಂಡು ಹೋಗಿದ್ದ. ದೆಹಲಿ ಹೋಟೆಲ್ನಲ್ಲಿ ಮಹಿಳೆಯ ಮೇಲೆ ಅಸಭ್ಯ ವರ್ತನೆಯನ್ನ ಮಾಡಿದ್ದಾನೆ. ಮಹಿಳೆಯ ಜೊತೆಗೆ ಅಸಭ್ಯವಾಗಿ ನಡೆದುಕೊಂಡಿದ್ದಾನೆ. ಮಹಿಳೆಯ ಮೈ ಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಹಣ ವಾಪಸ್ಸು ಕೇಳಿದಾಗ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. 2024ರ ಆಗಸ್ಟ್ನಿಂದ 2025ರ ಜನವರಿ ವೇಳೆಗೆ 1,50,00,000 ಹಣ ಪಡೆದುಕೊಂಡಿದ್ದ. ಇದು ನಿನ್ನೆ ಮೊನ್ನೆಯ ಕಥೆ ಅಲ್ಲ. 2024ರಿಂದನೇ ಈ ರೀತಿಯಾದಂಥ ಸ್ಕೀಮನ್ನು ಈತ ಹಾಕ್ಕೊಂಡಿದ್ದ. ತನ್ನ ಸಹಚರರಾದ ಸಿದ್ದರಾಜು ಬಸವರಾಜರಿಗೆ ಹಣವನ್ನು ಕೊಡಿಸಿರ್ತಾನೆ. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿಯ ಶಿಕ್ಷಕರ ಸದನ, ಮಲ್ಲೇಶ್ವರಂ ಕೆಸಿ ಜನರಲ್ ಆಸ್ಪತ್ರೆಯ ಬಳಿ ಹಣವನ್ನು ಪಡೆದುಕೊಂಡಿರ್ತಾನೆ. ನಂತರ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೆ ಮಹಿಳೆಯನ್ನ ದೆಹಲಿಗೂ ಕರೆದುಕೊಂಡು ಹೋಗಿರ್ತಾರೆ. ಎಐಸಿಸಿ ನಾಯಕರು ದೆಹಲಿಗೆ ಸಂದರ್ಶನಕ್ಕೆ ಕರೆದಿದ್ದಾರೆ ಅಂತ ಹೇಳಿ ಆ ಮಹಿಳೆಯನ್ನ ದೆಹಲಿಗೆ ಈತ ಕರೆದುಕೊಂಡು ಹೋಗಿದ್ದ. ನಂತರ ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದ ವೇಳೆ ಮಹಿಳೆಯ ರೂಮ್ ಬಾಗಿಲನ್ನ ಬಡಿದಿರ್ತಾನೆ. ಮಹಿಳೆಯ ಮೈ ಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ವೇಳೆ ಪ್ರತಿರೋಧ ತೋರಿ ರೂಮ್ ಲಾಕ್ ಮಾಡ್ಕೊಂಡಿದ್ದಾಳೆ ಆ ಮಹಿಳೆ. ನಂತರ ಹಣ ವಾಪಸ್ ಕೇಳಿದಾಗ ನಿನ್ನನ್ನ ಕೊಲೆ ಮಾಡ್ತೀನಿ ಅನ್ನುವಂಥ ಬೆದರಿಕೆಯನ್ನ ಈತ ಹಾಕಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಕೋಟಿ ಕೋಟಿ ಹಣವನ್ನ ವಂಚನೆ ಮಾಡಿದ್ದಾನೆ ಈ ವಂಚಕ ಅಂತ ಹೇಳಿದ್ರೆ, ಈ ಮೋಸದ ಜಾಲಕ್ಕೆ ಆ ಮಹಿಳೆ ಬಿದ್ದಿದ್ದು ಹೇಗೆ, ಯಾವ ರೀತಿಯಾಗಿ ದೋಖ ನಡೆದಿದೆ? ದಿವ್ಯಾ, ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ವಂಚನೆ ಪ್ರಕರಣಗಳು, ಅದರಲ್ಲೂ ಎಸ್ಪೆಷಲಿ ಈ ರಾಜಕಾರಣಿಗಳ ಫೋಟೋವನ್ನ ಇಟ್ಕೊಂಡು ಮತ್ತು ರಾಜಕಾರಣಿಗಳ ಜೊತೆ ಇರುವಂತಹ ಈ ಫೋಟೋಗಳನ್ನ ತೋರಿಸಿ ಬಿಲ್ಡಪ್ ತೆಗೆದುಕೊಳ್ಳುವಂತಹ ಸಂಖ್ಯೆ ಆಗಾಗ ಹೆಚ್ಚಾಗ್ತಿರುತ್ತೆ. ಅಂತಹದೇ ಒಂದು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಲೀಡರ್ಸ್ ನನಗೆ ಗೊತ್ತಿದ್ದಾರೆ, ಮತ್ ನಾನು ಅವರಿಗೆ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರಿಗೆ ಮಾಧ್ಯಮ ಸಲಹೆಗಾರ ಅಂತ ಹೇಳ್ಕೊಂಡ್ಬಿಟ್ಟು ಈ ಯರಿಸ್ವಾಮಿ ಅನ್ನೋರು ಏನಿದ್ದಾನೆ, ಈತ ಮಂಗಳೂರು ಮೂಲದ ಮಹಿಳೆಗೆ ಕೋಟಿ ಕೋಟಿ ದೋಖ ಮಾಡಿರುವಂತದ್ದು. ಇನ್ನು ಈತ ಕೆಲವೊಂದು ಫೋಟೋಗಳನ್ನ ನೋಡ್ತಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖ ರಾಜಕಾರಣಿಗಳು ರಾಜ್ಯದಲ್ಲಿರೋರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಜೊತೆನೂ ಕೂಡ ಈತನ ಫೋಟೋಗಳು ಇರುವಂತದ್ದು. ಹೀಗಾಗಿ ಯಾರಾದ್ರೂ ಕೂಡ ತಕ್ಷಣಕ್ಕೆ ನಂಬ್ಬಿಡ್ತಾರೆ. ಆ ರೀತಿಯಾದಂತಹ ಪರಿಸ್ಥಿತಿಯನ್ನ ಈತ ಕ್ರಿಯೇಟ್ ಕೂಡ ಮಾಡಿರ್ತಾನೆ. ಈ ಮಹಿಳೆ ಅಂದ್ರೆ ಈ ದೂರುದಾರಿ ಏನಿದ್ದಾರೆ, ಇವರು ಖಾಸಗಿ ಟ್ರಸ್ಟ್ ಅನ್ನ ನಡೆಸ್ಕೊಂಡು ಅದರಲ್ಲಿ ಕ್ಯಾನ್ಸರ್ ಮುಕ್ತ ಅಭಿಯಾನದಲ್ಲಿ ಕೂಡ ಭಾಗಿಯಾಗಿರ್ತಾರೆ. ಈ ವೇಳೆ ಮಹಿಳೆಗೆ ಪರಿಚಯ ಆಗಿರ್ತಾನೆ ಯರಿಸ್ವಾಮಿ. ಅದಾದ್ಮೇಲೆ ನೀವಿಷ್ಟು ಸಮಾಜ ಸೇವೆ ಮಾಡ್ತಿದ್ದೀರಿ, ನೀವ್ಯಾಕೆ MLC ಆಗ್ಬಾರ್ದು, 5 ಕೋಟಿ ರೂಪಾಯಿ ರೆಡಿ ಮಾಡ್ಬಿಡಿ, ನಾನು ನಿಮ್ಮನ್ನ MLC ಮಾಡಿಸ್ತೀನಿ ಅನ್ನೋ ಒಂದು ಆಂಗಲ್ ಅಲ್ಲಿ ಮತ್ತು ಕಾಂಗ್ರೆಸ್ ನಾಯಕರನ್ನು ಕೂಡ ಭೇಟಿ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಪುಸಲಾಯಿಸಿರ್ತಾನೆ. ಹಂತ ಹಂತವಾಗಿ ಮಹಿಳೆಯಿಂದ ಮಲ್ಲೇಶ್ವರಂ ಆಗಿರ್ಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ಭಾಗಗಳಲ್ಲಿ ಅಂದ್ರೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಮೈಸೂರು ಬ್ಯಾಂಕ್ ಆಗಿರಬಹುದು, ಅದೇ ರೀತಿಯಾಗಿ ಕೆಸಿ ಜನರಲ್ ಆಸ್ಪತ್ರೆ, ಶಿಕ್ಷಕರ ಸದನ, ಇಲ್ಲೆಲ್ಲಾ ಕಡೆಗಳಲ್ಲೂ ಕೂಡ ಈತ ತನ್ನ ಸಹಚರರ ಮೂಲಕ ಅಂದ್ರೆ ಈ ಬಸವರಾಜ್ ಮತ್ತೆ ಸಿದ್ದರಾಜು ಅನ್ನೋರು ಏನಿದ್ದಾರೆ ಇವರ ಬಳಿ ಹಣವನ್ನು ಕೊಡುವಂತೆ ಈತ ಹೇಳಿರ್ತಾನೆ. ಹೀಗಾಗಿ ಮಹಿಳೆ ಹಂತ ಹಂತವಾಗಿ 1.5 ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿರ್ತಾಳೆ. ಇದಾದ್ಮೇಲೆ ನಿಮ್ಮನ್ನ ಹೈಕಮಾಂಡ್ ನಾಯಕರಿಗೆ ಭೇಟಿ ಮಾಡಿಸ್ತೀನಿ, ದೆಹಲಿಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರ್ತಾರಂತೆ. ಅದಾದ್ಮೇಲೆ ಅಲ್ಲಿ ಒಂದು ಕೊಠಡಿಯನ್ನು ಕೂಡ ಅಂದ್ರೆ ರೂಮ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಇದ್ದಂತಹ ಸಂದರ್ಭದಲ್ಲಿ ಈತ ಬಂದು ರೂಮ್ ನ ಒಂದು ಡೋರ್ ಅನ್ನ ಲಾಕ್ ಮಾಡುವಂತಾಗಿರ್ಬಹುದು ಮತ್ತು ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದಂತೆ. ಹೀಗಾಗಿ ಮಹಿಳೆ ಆತನಿಂದ ತಪ್ಪಿಸ್ಕೊಂಡು ಬಂದಿರ್ತಾಳೆ. ಈಗ ಸದ್ಯಕ್ಕೆ ಈ ಹಣವನ್ನು ಕೂಡ ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ನಾನು ಅಷ್ಟು ಪ್ರಭಾವಿ ಇದ್ದೀನಿ, ಹಣವನ್ನೇನಾದ್ರೂ ಕೇಳಿದ್ದೀನಿ ನಿನ್ನನ್ನ ಹತ್ಯೆ ಮಾಡ್ತೀನಿ ಅನ್ನೋ ಒಂದು ಆಂಗಲ್ ಅನ್ನು ಕೂಡ ಈತ ಬೆದರಿಕೆ ಹಾಕಿರುವಂತದ್ದು. ಹೀಗಾಗಿ ತನಗೆ ಮೋಸ ಮಾಡಿ ಮತ್ತು ಲೈಂಗಿಕ ಕಿರುಕುಳ ನೀಡಿರುವಂತಹ ಯರಿಸ್ವಾಮಿ ಮತ್ತು ಇವ್ರ ಜೊತೆ ಸೇರ್ಕೊಂಡು ಈ ಸಿದ್ದರಾಜು ಬಸವರಾಜು ಅನ್ನೋರಿದ್ದಾರೆ, ಇವರ ವಿರುದ್ಧವಾಗಿ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಮಹಿಳೆ ಏನಿದ್ದಾರೆ ಅವರು ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ಒಂದು ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. FIR ದಾಖಲು ಮಾಡ್ಕೊಂಡಿರುವಂತಹ ಪೊಲೀಸರು ಏನಿದ್ದಾರೆ ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಒಟ್ಟಾರೆಯಾಗಿ ಕೋರ್ಟ್ ಪರ್ಮಿಷನ್ ಅನ್ನ ತೆಗೆದುಕೊಂಡು ಬಂದು ಈಗ
ಒಂದು FIR ಕೂಡ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳ ವಿರುದ್ಧವಾಗಿ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕಾದಂತಹ ಒಂದು ಸಾಕ್ಷ್ಯಗಳನ್ನ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ಏನೋ ಈ ಮಹಿಳೆ ಏನಿದ್ದಾಳೆ ಮೇಲ್ಕೆ ಆಗುವಂತಹ ಆಸೆಯನ್ನು ಇಟ್ಕೊಂಡು ಯಾರಿಗಾದ್ರೂ ಕೂಡ ಓಕೆ. ಜೀವನದಲ್ಲಿ ಮುಂದೆ ಬರಬೇಕು ಮತ್ತು ಸ್ಥಾನಮಾನಗಳನ್ನು ಗಳಿಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಹಣವನ್ನು ಕೊಡುವಂತದ್ದೆಲ್ಲ ಮಾಡ್ತಿರ್ತಾರೆ. ಅಂದ್ರೆ ಈಗ ಹಣದ ಜೊತೆ ಲೈಂಗಿಕ ಕಿರುಕುಳವನ್ನು ಕೂಡ ಅನುಭವಿಸಿ ಈಗ ಮಹಿಳೆ ಪೊಲೀಸ್ ಠಾಣೆ ಮೆಟ್ಲೇರುವಂತದ್ದು, ಪೊಲೀಸರು ಕ್ರಮಕ್ಕೂ ಕೂಡ ಮುಂದಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.